ಇನ್ನು ಬೆಂಗಳೂರಿನಲ್ಲಿ ಈ ರೋಡ್ ರೇಜ್ ಪ್ರಕರಣ ಅಂತೂ ನಿಲ್ತಾ ಇಲ್ಲ. ಪ್ರತಿದಿನ ಒಂದಲ್ಲ ಒಂದು ಅಂದರೆ ರೋಡಲ್ಲಿ ಗಲಾಟೆ ಮಾಡೋದು. ಯಾರೋ ಓವರ್ಟೇಕ್ ಮಾಡಿಬಿಟ್ಟ, ಹಾರ್ನ್ ಮಾಡಿಬಿಟ್ಟ, ಟಚ್ ಮಾಡಿಬಿಟ್ಟ ವೆಹಿಕಲ್ಗೆ. BMTC ಎಲೆಕ್ಟ್ರಿಕ್ ಬಸ್ ಚಾಲಕನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆಯಂತೆ. ಬನ್ನೇರುಘಟ್ಟ ರಸ್ತೆ ಬೈಕ್ ಸವಾರನೊಬ್ಬ ಮಾಡಿರ್ತಕ್ಕಂಥ ಕಿರಿಕ್. ಓವರ್ಟೇಕ್ ಮಾಡುವ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಕಿತ್ತಾಟ. ಹೇಳಿದ್ನಲ್ಲ, ಇದೇ ಸಣ್ಣ ರೀಸನ್, ಸಣ್ಣ ಕಾರಣಗಳು. ಓವರ್ಟೇಕ್ ಮಾಡೋ ವಿಚಾರಕ್ಕೆ ಏನೋ ಗಲಾಟೆ ಆಗಿದೆ, ಮಾತಿನ ಚಕಮಕಿ ಆಗಿದೆ. ನೋಡಿ ಇಲ್ಲಿ. ಬಟ್ ಇವ್ರನ್ನೆಲ್ಲರನ್ನೂ ಸೀದಾ ಅಲ್ಲೇ ಹಿಡಿದು ಪೊಲೀಸರಿಗೆ ಒಪ್ಪಿಸ್ಬಿಡ್ಬೇಕು. ಏನು ಹಕ್ಕಿದೆ ಡ್ರೈವರ್ಗೆ ಹೊಡೆಯುವಂಥದ್ದು? ಇವನು ಯಾರು ದೊಡ್ಡ ರೌಡಿನ? ಕಾನೂನು ಕೈಗೆತ್ಕೊಳ್ಳುವಂಥದ್ದನ್ನು ಯಾರು ಇವ್ರು ಹೇಳ್ಕೊಟ್ಟಿದ್ದು? ಅಲ್ಲೇ ಕಂಟ್ರೋಲ್ ಮಾಡಬೇಕು. ಆಮೇಲೆ ಹಿಡಿಬೇಕು ಅಲ್ಲಿ ಪಬ್ಲಿಕ್ಸೇ ಹೆದರ್ಕೋತಾರೆ. ಬಟ್ ಇಲ್ಲೇನೋ ಹಾಗಾಗಿದೆ ನೋಡಿ. ಅಲ್ಲಿ ಡೋರ್ ತೆಗೆದು ಹೊಡೆಯೋಕ್ಕೆ ಹೋಗಿರೋದು. ಈ ಪುಂಡಾಟಿಕೆ, ಈ ರೌಡಿಸಮ್ ಎಲ್ಲ ಬಿಟ್ಬಿಡಬೇಕು. ಮೊದಲು ಅವನ ಮೇಲೆ ರೌಡಿ ಶೀಟ್ರ್ ಓಪನ್ ಮಾಡಬೇಕು, ಅವನು ಯಾರು ಅಂತ. ಏನೋ ಆಗಿರುತ್ತಪ್ಪ. ಆಮೇಲೆ ಇಂಥ ಗಲಾಟೆಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ಮಾತು ಚೆನ್ನಾಗಿ ಬಂದರೆ ಒಂದು ಸಾರಿ ಕೇಳಿಬಿಟ್ರು ಮುಗ್ದೋಯ್ತಪ್ಪ. ಯಾರು ತಪ್ಪಿರುತ್ತೆ ಅವರು ಸಾರಿ ಬ್ರದರ್ ಅಂದ್ಬಿಟ್ರೆ ಸುಮ್ಮನಾಗ್ಬಿಡ್ತಾರೆ. ಆದರೆ ದೌಲತ್ತು, ಜಂಬ, ದಿಮಾಕು, ಕೊಬ್ಬು ಅದು ಹೀಗೆ ಆಡಿಸುತ್ತೆ ಅವರಿಗೆ. ಬೈಕ್ ಸವಾರನೊಬ್ಬ ಕಿರಿಕ್ ಮಾಡ್ಕೊಂಡಿರ್ತಕ್ಕಂಥ ಘಟನೆ.